ಪ್ರಧಾನಿ ನರೇಂದ್ರ ಮೋದಿ ಇಂದು 6 ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲುಗಳ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು. ಇಂದು ಬೆಳಗ್ಗೆ ರಾಂಚಿ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಿ ಅವರು ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಮೂಲಕ ಜಮ್ಷೆಡ್ಪುರದತ್ತ ಸಾಗಲಿಕ್ಕೆ ಸಾಧ್ಯವಾಗದೆ ರಾಂಚಿಯಿಂದಲೇ ಹೊಸ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಟಾಟಾನಗರ ಪಾಟ್ನಾ, ವಾರಾಣಸಿ ದೇವಘರ್, ಟಾಟಾನಗರ್ ಬ್ರಹ್ಮಪುರ, ಹೌರಾ ಧನ್ಬಾದ್ ಗಯಾ, ಹೌರಾ ಡುಮ್ಕಾ ಬಾಗಲ್ಪುರ್ ಮತ್ತು ಹೌರಾ ಟಾಟಾನಗರ್ ರೂರ್ಕೆಲಾ ನಡುವೆ ಈ ರೈಲುಗಳು ಸಂಚರಿಸಲಿವೆ. ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಗಂಗ್ವಾರ್, ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಅನ್ನಪೂರ್ಣಾದೇವಿ, ಜಾರ್ಖಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಾಬುಲಾಲ್ ಮುರಂಡಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಹಾಗೂ ಸುಮಾರು 46,000 ಫಲಾನುಭವಿಗಳಿಗೆ ಮನೆಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೂ ಪ್ರಧಾನಿ ಚಾಲನೆ ನೀಡಿದರು. ಅಲ್ಲದೆ 660 ಕೋಟಿ ರೂಪಾಯಿ ವೆಚ್ಚದ ವಿವಿಧ ರೈಲ್ವೆ ಯೋಜನೆಗಳಿಗೂ ಪ್ರಧಾನಿ ಚಾಲನೆ ನೀಡಿದರು. सादर आग्रह प्रधानमंत्री जी, जोरदार तालियां हो आप सबकी तरफ से। प्रधानमंत्री श्री नरेंद्र मोदी जी के दूरदर्शी नेतृत्व में भारत सरकार धरती आबा भगवान बिरसा मुंडा की पावन भूमि झारखंड राज्य और झारखंड वासियों राज्यपाल महोदय से तालियां जोरदार होनी चाहिए, होती रहे जोरदार। इनके बाद आएंगी एक बहन ने ಪ್ರಧಾನಿ ನರೇಂದ್ರ ಮೋದಿ ಜಾರ್ಖಂಡ್ನಲ್ಲಿ 6 ಹೊಸ ವಂದೇ ಭಾರತ್ ರೈಲುಗಳು, ವಿವಿಧ ರೈಲ್ವೆ ಯೋಜನೆಗಳಿಗೆ ಚಾಲನೆ ಹಾಗೂ ಸಾವಿರಾರು ಜನರಿಗೆ ಪಕ್ಕಾ ಮನೆಗಳ ವಿತರಣೆಯಿಂದ ರಾಜ್ಯವು ಪ್ರಗತಿಯತ್ತ ಸಾಗಲಿದೆ. ದೇಶದ ಕೆಲ ನಗರಗಳಿಗೆ ಮಾತ್ರ ಆಧುನಿಕ ಅಭಿವೃದ್ಧಿ ಸೀಮಿತವಾಗಿದ್ದ ಕಾಲವೊಂದಿತ್ತು. ಜಾರ್ಖಂಡ್ನಂತಹ ರಾಜ್ಯಗಳು ಆಧುನಿಕ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದವು. ಆದರೆ ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಧ್ಯೇಯದಿಂದ ದೇಶದ ಮನೋಸ್ಥಿತಿ ಬದಲಾಗಿದೆ. ಬಡವರು, ಬುಡಕಟ್ಟು ಜನರು ಮತ್ತು ದಲಿತರು ಈಗ ದೇಶದ ಆದ್ಯತೆಯಾಗಿದ್ದಾರೆ. ಮಹಿಳೆಯರು, ರೈತರು ಮತ್ತು ಯುವಜನರಿಗೂ ಆದ್ಯತೆ ನೀಡಲಾಗಿದೆ ಎಂದರು. ಈಶಾನ್ಯ ಭಾರತದಲ್ಲಿ ರೈಲ್ವೆ ಸೇವೆಗಳ ವಿಸ್ತರಣೆಯಿಂದ ಇಡೀ ಪ್ರಾಂತ್ಯ ಅಭಿವೃದ್ಧಿಯಾಗಲಿದೆ. ಆಧುನಿಕ ಸಂಪರ್ಕ ಸಾಧನಗಳ ವಿಸ್ತರಣೆಯಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯವಾಗಲಿದೆ. ಪ್ರಸಕ್ತ ಬಜೆಟ್ನಲ್ಲಿ ಜಾರ್ಖಂಡ್ನಲ್ಲಿ ರೈಲ್ವೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಇದು 10 ವರ್ಷಗಳ ಹಿಂದಿಗಿಂತ 16 ಪಟ್ಟು ಹೆಚ್ಚು. 100% ಸಂಪೂರ್ಣ ರೈಲ್ವೆ ವಿದ್ಯುದೀಕರಣಗೊಂಡ ರಾಜ್ಯಗಳ ಪೈಕಿ ಜಾರ್ಖಂಡ್ ಸಹ ಒಂದಾಗಿದೆ. 50ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಮರು ಅಭಿವೃದ್ಧಿಪಡಿಸಲಾಗಿದೆ. ದೇಶದ ಬಡವರ ಸಬಲೀಕರಣಕ್ಕೆ 2014ರಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನವು ಬುಡಕಟ್ಟು ಜನರನ್ನು ಬೆಸೆಯಲಿದೆ ಎಂದರು. मैं उन सभी को भी बधाई देता हूं। साथियों, एक समय था जब आधुनिक सुविधाएं, आधुनिक विकास देश के केवल कुछ शहरों तक सीमित रहता था। झारखंड जैसे राज्य आधुनिक इंफ्रास्ट्रक्चर और विकास के मामले में पीछे छूट गए थे। झारखंड समेत देश भर के आदिवासी भाई बहनों के लिए पीएम जनमन योजना चलाई जा रही है। इस योजना के माध्यम से जनजातियों तक पहुंचने की कोशिश हो रही है जो बहुत पीछे हैं। ऐसे परिवारों को घर, सड़क, बिजली, पानी और शिक्षा देने के लिए अधिकारी खुद उन तक पहुंचते हैं। ये प्रयास विकसित झारखंड के हमारे संकल्पों का हिस्सा है। मुझे विश्वास है आप सबके आशीर्वाद से संकल्प जरूर पूरे होंगे। हम झारखंड के सपनों को साकार करेंगे। इस कार्यक्रम के बाद मैं एक और विशाल जनसभा में भी जा रहा हूं। 5-10 मिनट में ही मैं वहां पहुंच जाऊंगा। वहां बहुत बड़ी संख्या में लोग मेरा इंतजार कर रहे हैं। वहां मैं विस्तार से झारखंड से जुड़े दूसरे विषयों पर भी बात करूंगा. ಪ್ರಧಾನಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಬಡವರು ಮತ್ತು ವಸತಿ ರಹಿತರ ಕನಸು ಸಾಕಾರಗೊಂಡಿದೆ. ಈವರೆಗೆ 2 ಕೋಟಿಗೂ ಅಧಿಕ ಪಕ್ಕಾ ಮನೆಗಳನ್ನು ವಿತರಿಸಲಾಗಿದೆ. 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 3 ಕೋಟಿಗೂ ಅಧಿಕ ಮನೆಗಳಿಗೆ ಮಂಜೂರಾತಿ ನೀಡಿದೆ ಎಂದರು. लेकिन फिर भी कई गरीब रह गए। तो प्रधानमंत्री जी ने, आपको याद होगा, चुनाव के पहले ही, लोकसभा चुनाव के पहले यह घोषणा की थी कि जो बाकी बचे हुए गरीब हैं
उनको भी पक्के मकान दिए जाएंगे। कोई कच्ची छत के नीचे नहीं रहेगा। हर गरीब भाई बहन को पक्के मकान बनाकर दिए जाएंगे। ನಾಳೆ ಗುಜರಾತ್ನ ಗಾಂಧಿನಗರದಲ್ಲಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ನವೀಕರಿಸಬಹುದಾದ ಇಂಧನ ಹೂಡಿಕೆದಾರರ ಸಭೆಯನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯನ್ನು ಉದ್ಘಾಟಿಸಲಿರುವ ಪ್ರಧಾನಿ ಮೆಟ್ರೋ ಸೆಕ್ಷನ್ 1 ಮೆಟ್ರೋ ನಿಲ್ದಾಣದಿಂದ ಗಿಫ್ಟ್ ಸಿಟಿ ನಿಲ್ದಾಣದವರೆಗೆ ಮೆಟ್ರೋದಲ್ಲಿ ಪ್ರಯಾಣ ಕೈಗೊಳ್ಳಲಿದ್ದಾರೆ. ಸಂಜೆ ಅವರು 8,000 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಬಹು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ.